ತಾಲೂಕಾ ಅಧ್ಯಕ್ಷರು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಹಾಗೂ ನಮ್ಮ ಶಾಲಾ ಶಿಕ್ಷಕರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಲತಾ ಪ್ರಕಾಶ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಗೆ ಬಂದಿದ್ದಾರೆ. ಅವರು ಹಿರಿಯ ಲೇಖಕಿಯಾಗಿದ್ದಾರೆ. ಅವರು ಬಂದಿರೋದು ನಮಗೆ ತುಂಬಾ ಸಂತೋಷ. ಮಕ್ಕಳೆಲ್ಲ ನಮ್ಮ ಸರ್ಕಾರ ನೀವೇ ಸ್ವಂತವಾಗಿ ಏನಾದರೂ ಬರೀರಿ ಅಂತ ಹೇಳ್ತಾ ಇರ್ತಲ್ಲ, ಮೇಡಮ್ ಅವ್ರಿಂದ ನಮ್ಮ ಮಕ್ಕಳಿಗೆ ಒಂದಷ್ಟು ಹಿತನುಡಿಗಳು ಹೇಳಬೇಕು ಅಂತ ಕೇಳ್ಕೊಂತ ಅವರಿಗೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಪೆದ್ದಪಲ್ಲಿ ಗ್ರಾಮದ ಕರಗ ಹಾಗೂ ನಮ್ಮ ಶಿಕ್ಷಕರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಹಾಗೂ ಶ್ರೀಮಂತರ್ ಅವರು ಕರವೆಯ ಕಾರ್ಮಿಕ ಘಟಕ KGF ರವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಪೆದ್ದಪಲ್ಲಿ ಗ್ರಾಮದ ಕರವೇ ಹಾಗೂ ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಅಶೋಕ್ ಅವರವರು ಪತ್ರಕರ್ತರು ಹಾಗೂ ಲೇಖಕರು. ಅವರು ಕೊಟ್ಟಂಥದ್ದು ಜೀವಂತವಾಗಿರ್ತಕ್ಕಂಥದ್ದು. ಅವರು ಯಾವುದೇ ಒಂದು ಕವಿಗಳಾಗಲಿ, ಕಾದಂಬರಿಗಳಾಗಲಿ, ಜನಪದ ಗೀತೆಗಳಾಗಿರಲಿ, ಅಥವಾ ಅವ್ರು ಬರೆದಿರ್ತಕ್ಕಂಥ ಪುಸ್ತಕಗಳಾಗಲಿ, ಮಲೆಗಳಲ್ಲಿ ಮದುಮಗಳಾಗಲಿ, ಅಥವಾ ಇರ್ತಕ್ಕಂಥ ಕಾನೂನು ಹೆಗ್ಗಡತಿ ಸುಬ್ಬಮ್ಮ ಅಂತಕ್ಕಂಥದ್ದು, ಇಂಥ ಅನೇಕ ಜನಪ್ರಿಯ ರಾಮಾಯಣ ದರ್ಶನ ಅಂತಕ್ಕಂಥದ್ದು ಅವರು ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟಂಥ ಮೇರು ಕೃತಿ ಅದು. ಹಾಗಾಗಿ ಅವರು ಒಂದು ವಿದ್ಯಾಭ್ಯಾಸದ ಜೀವನವನ್ನು ನೋಡಿದಾಗ, ಜೀವನ ಚರಿತ್ರೆಗಳನ್ನು ನೋಡಿದಾಗ, ಮೈಸೂರಿನಲ್ಲಿ ಅವರು ಕುಲಪತಿಗಳಾಗಿ, ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ, ಕೊನೆಯಲ್ಲಿ ಅವರ ಆಶಯದಂತೆ ಇವತ್ತು ಮಾನಸ ಗಂಗೋತ್ರಿಯನ್ನ ಇವತ್ತು ಅವರ ಒಂದು ನೇತೃತ್ವದಲ್ಲಿ, ಅವರ ಆಶಯಂತೆ ಇವತ್ತು ಮೈಸೂರಿನಲ್ಲಿ ಇಡೀ ಪ್ರಪಂಚದಲ್ಲೇ ನೋಡುವಂಥ ಮಾನಸ ಗಂಗೋತ್ರಿ ಅಂತ ವಿಶ್ವವಿದ್ಯಾಲಯವನ್ನು ಅವರು ಸ್ಥಾಪನೆ ಮಾಡಿದರು. ಅವರಿಗೆ ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥವ್ರು ಅಂತಂದರೆ 1968ರಲ್ಲಿ ಮೊಟ್ಟ ಮೊದಲ ಬಾರಿ ಅವರಿಗೆ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನು ನಮ್ಮ ಇಡೀ ಕನ್ನಡ ಒಂದು ಸಾರಸ್ವತ ಲೋಕದಲ್ಲೇ ಅವರು ಒಂದು ಮುಂದಿನ ಒಂದು ಇದರಲ್ಲಿ ನಮ್ಮಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಕುವೆಂಪುರವರ ವಿಚಾರಧಾರೆಗಳನ್ನು ನಾವು ನೋಡಿದಾಗ ಅವರ ಪಂಚತಂತ್ರಗಳು, ಸಮನಿಗೆ ಮನುಜಮತ, ವಿಶ್ವಪಥ, ಸೂರ್ಯೋದಯ ಸಮನ್ವಯ, ಸರ್ವೋದಯ ಸಮನ್ವಯ, ಮತ್ತು ಅವರಲ್ಲಿ ಇರ್ತಕ್ಕಂಥ ಎಲ್ಲ 5 ಇದರಲ್ಲಿ ಕೂಡ ಏನು ಅಡಗಿದೆ ಅಂತಂದರೆ ಅನಿಕೇತನ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ. ಯಾವುದೇ ಮತ, ಜಾತಿ, ಪಂಥ, ಪಂಗಡ, ಧರ್ಮ ಇವೆಲ್ಲವೂ ಕೂಡ ಅವರಲ್ಲಿ ಇಲ್ಲದೆ ಮನುಜ ಮತ ಅನ್ನೋದು ಒಂದು, ವಿಶ್ವಪಥ ಅಂತಕ್ಕಂಥ ಹಾದಿಯಲ್ಲಿ ನಾವು ಹೋಗಬೇಕಾಗುತ್ತೆ. ಅದಕ್ಕೆ ಅವರು ಸಾಮಾನ್ಯವಾಗಿ ಮೌಢ್ಯತೆಗಳಿಗೆ, ಮೂಢನಂಬಿಕೆಗಳಿಗೆ ಯಾರೂ ಕೂಡ ಅದನ್ನೆಲ್ಲ ಆಗದಿರ ಇವತ್ತು ವಿಜ್ಞಾನ ಯುಗದಲ್ಲಿ ನಾವು ವೈಚಾರಿಕತೆಯನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಹೋದಾಗ ಮಾತ್ರ ಸಮಾಜದಲ್ಲಿ ಸರಿದಾರಿಗೆ ನಾವು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಅವರು ನೂರಾರು ದಶಕಗಳ ಕಾಲ, ಶತಮಾನಗಳ ಕಾಲ ಇದ್ದಂಥ ಮೌಢ್ಯಗಳನ್ನು ಇವತ್ತು ಪರಿವರ್ತನೆ ಮಾಡೋದಲ್ಲಿ ಅವರ ಪುಸ್ತಕಗಳ ಮೂಲಕ ನಾವು ಅದನ್ನು ಕಾಣಬಹುದಾಗಿದೆ. ಹೀಗಾಗಿ ಒಂದು ಕನ್ನಡ ಅಂತ ಬಂದಾಗ ಅವರು ಕರ್ನಾಟಕದ ಏಕೀಕರಣದ ರೂವಾರಿಗಳು ಕೂಡ ಆಗಿದ್ದಾರೆ ಅಂತಂದರೆ ತಪ್ಪಾಗಲಾರದು. ಕುವೆಂಪುರವರು ಹೇಳ್ತಾರಲ್ಲ, ಆಡು ಮುಟ್ಟದ ಗಿಡವಿಲ್ಲ. ಇವತ್ತು ಕುವೆಂಪುರವರು ರಚನೆ ಮಾಡಿರ್ತಕ್ಕಂಥ ಕೃತಿಗಳಿಲ್ಲ. ಅವ್ರು ಯಾಕೆಂದರೆ ಸಮಾಜದಲ್ಲಿ ಯಾವುದೇ ಒಂದು ಸ್ತರಗಳಲ್ಲಿ, ಎಲ್ಲ ಸ್ತರಗಳಲ್ಲಿ ಕೂಡ ಅವರು ಕುವೆಂಪುರವರು ಸಮಾಜದ ಒಂದು ಬೆಳವಣಿಗೆಗಾಗಿ, ಅಭಿವೃದ್ಧಿಗಾಗಿ ಎಲ್ಲ ರೀತಿಯಿಂದ
ಅವರು ತನ್ನ ಪುಸ್ತಕಗಳ ಮೂಲಕ ಮತ್ತು ಅವರ ಕೃತಿಗಳ ಮೂಲಕ ಅವರೆಲ್ಲ ವಿಮರ್ಶೆ ಮಾಡಿ ಆ ಒಂದು ನಿಟ್ಟಿನಲ್ಲಿ ಸಮಾಜದಲ್ಲಿ ಪರಿವರ್ತನೆ ಮಾಡಿದಂತಹ ಇವತ್ತು ಒಂದು ಮೇರು ವ್ಯಕ್ತಿತ್ವವನ್ನು ಹೊಂದಿದ್ದರು ಅಂತಂದ್ರೆ ಇವತ್ತು ರಾಷ್ಟ್ರಕವಿ ಕುವೆಂಪು ಅವರು ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರಕವಿ ಅನ್ನೋ ಒಂದು ಪಟ್ಟ ಕೂಡ ಸರ್ಕಾರದಲ್ಲಿ ಅವರಿಗೆ ಕೊಟ್ಟು ಪದ್ಮವಿಭೂಷಣ ಪದ್ಮಭೂಷಣ ಕರ್ನಾಟಕ ರತ್ನ ಹೀಗೆ ಅನೇಕ ಒಂದು ಇರ್ತಕ್ಕಂಥ ಒಂದು ಪ್ರಶಸ್ತಿಗಳನ್ನು ಪಡೆದಂಥ ಒಂದು ಕವಿ ಅಂತಂದ್ರೆ ರಾಷ್ಟ್ರಕವಿ ಕುವೆಂಪುರವರು. ಆತ ನಾವು ಎಲ್ಲ ಬಹಳ ವಿಜೃಂಭಣೆಯಿಂದ ನಾವು ಇವತ್ತು ಕುವೆಂಪುರವರ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ಕುವೆಂಪುರವರು, ಯಾಕೆಂದ್ರೆ ನಾವು ಕೇವಲ ಕುವೆಂಪು ಜಯಂತಿ ದಿವಸನೇ ಆಚರಣೆ ಮಾಡಲ್ಲ, ಇಡೀ ವರ್ಷ ಪೂರ್ತಿ ಕುವೆಂಪುರವರ ಒಂದು ವಿಚಾರಧಾರೆಗಳನ್ನ ಅವರ ಆದರ್ಶಗಳನ್ನ ಕುರಿತು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ವಿಶ್ವ ಮಾನವ ಇವತ್ತು ಇರ್ತಕ್ಕಂಥ ಒಂದು ಬಹಳ ಮುಖ್ಯ. ಯಾಕೆಂತಂದ್ರೆ ಮನುಷ್ಯ ಒಂದು ಮಗು ಹುಟ್ಟುತ್ತಾ ವಿಶ್ವ ಮಾನವನಾಗಿ ಹುಟ್ಟುತ್ತದೆ, ಬೆಳೆಯುತ್ತಾ ಅದು ಅಲ್ಪ ಮಾನವನಾಗಿ ಬೆಳೀತದೆ. ಯಾಕೆಂತಂದ್ರೆ ನಮ್ಮ ಸಮಾಜದಲ್ಲಿ ಅದಕ್ಕೆ ಆ ಜಾತಿ ಈ ಜಾತಿ ಆ ಮತ ಈ ಪಂಥ ಹೀಗೆ ಅನೇಕ ಭಾಷೆ ನುಡಿ ನಡೆ ಇವೆಲ್ಲವೂ ಕಲಿಸೋದ್ರಲ್ಲಿ ಅಲ್ಪ ಮಾನವನಾಗ್ತದೆ. ಈ ಅಲ್ಪ ಮಾನವನಾಗಿರುವಂತಹವರನ್ನ ವಿಶ್ವ ಮಾನವನನ್ನಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದೇ ಕುವೆಂಪುರವರ ಒಂದು ಧ್ಯೇಯ. ಯಾಕೆಂದರೆ ಯಾವುದೇ ಜಾತಿ ಮತ ಪಂಥ ಇವೆಲ್ಲವನ್ನ ಬಿಟ್ಟು ಇವತ್ತು ಅಂಬೇಡ್ಕರ್ ಆಗಿರ್ಬೋದು, ಗಾಂಧೀಜಿಯವರಾಗಿರ್ಬೋದು, ಬುದ್ಧ ಆಗಿರ್ಬೋದು, ಬಸವ ಆಗಿರ್ಬೋದು, ಇಂಥ ಎಲ್ಲ ವಿಚಾರಧಾರೆಗಳನ್ನೆಲ್ಲ ನಾವೆಲ್ಲ ಗಮನ ಹರಿಸಿದಾಗ ಯಾವುದೇ ಜಾತಿ ಮತ ಪಂಥ ಏಕತೆ, ನಮ್ಮಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥದ್ದು ನಮ್ಮ ರಾಷ್ಟ್ರ. ಇಂಥ ಒಂದು ಅನುಗುಣವಾಗಿ ಕುವೆಂಪುರವರ ವಿಚಾರಧಾರೆಗಳಲ್ಲಿ ಯಾವುದೇ ಆಗಿರಲಿ ನಮ್ಮಲ್ಲಿ ಭೇದ ಭಾವ ಇಲ್ಲದೆ ನಮ್ಮಲ್ಲಿ ಏಕತೆ ಐಕ್ಯತೆ ಸಮಗ್ರತೆಗೆ ನಾವೆಲ್ಲರೂ ಒಂದೇ ಅಂತಕ್ಕಂಥದ್ದು, ನಾವೆಲ್ಲರೂ ಭಾರತೀಯರು, ನಾವೆಲ್ಲ ಒಂದೇ ಸಮಾಜಕ್ಕೆ ಸೇರಿದವರು ಅಂತಕ್ಕಂಥ ಭಾವನೆ ಬಂದಾಗ ಮಾತ್ರ ನಾವು ಸಮಾಜವನ್ನು ನಿರ್ಮಾಣ ಮಾಡಬಹುದು ಅಂತಕ್ಕಂಥ ವಿಚಾರಧಾರೆಗಳನ್ನು ಕುವೆಂಪುರವರು ಇದರಲ್ಲಿ ನಾವು ಅದನ್ನು ಕಾಣಬಹುದು. ಅವರ ಆಶಯದಂತೆ ನಾವಿವತ್ತು ಕನ್ನಡವನ್ನು ಬೆಳೆಸಬೇಕು, ಉಳಿಸಬೇಕು. ಇವತ್ತು ನಮ್ಮಲ್ಲಿ ಅವರು ಎಲ್ಲ ತ್ರಿಭಾಷಾ ಸೂತ್ರದ ಬಗ್ಗೆ ಹೆಚ್ಚು ಹೇಳಿದಾಗ ಅವರು ಒಂದು ಕಡೆ ಹೇಳ್ತಾರೆ, ನಾವು ದ್ವಿಭಾಷಾ ಸೂತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅಂತ ಅವ್ರು ಹೇಳ್ತಾರೆ. ಕಾರಣ ಯಾಕೆಂತಂದ್ರೆ ಹಿಂದಿನ ಇವತ್ತು ಇಡೀ ಭಾರತ ದೇಶದಲ್ಲಿ ಹಿಂದಿ ಭಾಷೆಯನ್ನೇ ಕಲಿತಾಗ ಅವರು ಅಭಿವೃದ್ಧಿ ಪಥದಲ್ಲಿ ಸಾಕ್ತಾರೆ. ನಾವು ಕರ್ನಾಟಕದಲ್ಲಿ ಕನ್ನಡವನ್ನು ನಾವು ಮರ್ತೋದ್ರೆ ಅಲ್ಪಸಂಖ್ಯಾತರಾಗ್ತಾರೆ. ಇಂಗ್ಲಿಷ್ ಭಾಷೆ ಅಂತಕ್ಕಂಥದ್ದು ಇವತ್ತು ಸಾಮಾನ್ಯವಾಗಿ ಎಲ್ಲ ಕಡೆಯೂ ಇರ್ತದೆ. ಆದರೆ ನಮ್ಮ ಮಾತೃಭಾಷೆ ಆಗಿರ್ತಕ್ಕಂಥದ್ದು, ತಾಯಿ ಭಾಷೆ ಆಗಿರ್ತಕ್ಕಂಥದ್ದು ಕನ್ನಡಕ್ಕೆ ನಾವೇನಾದರೂ ದ್ರೋಹ ಮಾಡಿದ್ದೆ ಆದರೆ ನಾವು ಎಲ್ಲದರಲ್ಲೂ ಕೂಡ ಅಭಿವೃದ್ಧಿಯಲ್ಲಿ ಕೂಡ ನಾವು ಹಿಂದೆ ಹೋಗ್ತೀವಿ ಅಂತಕ್ಕಂಥದ್ದು ಮಾರ್ಮಿಕವಾಗಿ ಅವರು ಕೃತಿಗಳಲ್ಲಿ ಹೇಳಿದ್ದಾರೆ. ಇದೆಲ್ಲವೂ ಕೂಡ ಇವತ್ತು ನಾವು ಎಲ್ಲ ರಕ್ಷಣಾ ವೇದಿಕೆಗಳಿರ್ಬೋದು, ನಾವು ಸಿರಿಗನ್ನಡ ವೇದಿಕೆಗಳಿರ್ಬೋದು, ಕನ್ನಡ ಭಾಷೆಗಾಗಿ ನಾವು ಎಷ್ಟು ಹೋರಾಟವನ್ನು ಮಾಡ್ತಾ ಇದ್ದೀರಿ, ಕನ್ನಡ ಭಾಷೆಯನ್ನು ನಾವು ಎಷ್ಟು ಅಭಿವೃದ್ಧಿಗಾಗಿ ಮಾಡ್ತೀರಿ. ಇಂಥ ಕುವೆಂಪುರವರ ಆದರ್ಶಗಳನ್ನು ಇಟ್ಕೊಂಡಾಗ ಮಾತ್ರ ಕನ್ನಡದ ಭಾಷೆಯನ್ನು ನಾವು ಹೆಚ್ಚು ಬೆಳೆಸೋದಕ್ಕೆ ಸಾಧ್ಯತೆ ಆಗ್ತದೆ. ಹಾಗಾಗಿ ನಮ್ಮ ಮಾತೃಭಾಷೆಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಹೇಳಿ ಕುವೆಂಪುರವರು ಅವರ ಒಂದು ಮನದಾಳದಲ್ಲಿ ಅವರು ಕೊಟ್ಟು ಹೋಗಿರ್ತಕ್ಕಂಥ ಒಂದು ಕೃತಿಗಳಲ್ಲಿ ಇವತ್ತು ಜೀವಂತವಾಗಿದೆ ಅಂತಂದ್ರೆ ಅದು ತಪ್ಪಾಗಲಾರದು. ಹಾಗಾಗಿ ಕುವೆಂಪುರವರು ಎಲ್ಲ ಅವರು ಹೇಳಿರ್ತಕ್ಕಂಥ ಆಶಯಗಳು, ಅವರು ಬರೆದಿರ್ತಕ್ಕಂಥದ್ದು ಎಲ್ಲವೂ ಕೂಡ ಅವರ ಒಂದು ಆದರ್ಶಗಳನ್ನು ನಾವು ನೋಡಿದಾಗ ನಿಜವಾಗ್ಲೂ ನಮ್ಮ ಕನ್ನಡ ಭಾಷೆಯನ್ನು ನಾವು ಹೆಚ್ಚು ಬೆಳೆಸೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಮಕ್ಕಳೆಲ್ಲರೂ ಕೂಡ ಇವತ್ತು ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಇಂದಿನ ಸುಂದರ ಬೆಳಗಿನ ಈ ಒಂದು ಕಾರ್ಯಕ್ರಮ ಪೆದ್ದಪಲ್ಲಿ ಗ್ರಾಮದ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ನಡೆಸ್ತಾ ಇರುವಂಥದ್ದು ಬಹಳ ಸಂತೋಷ. ಈ ಕಾರ್ಯಕ್ರಮದಲ್ಲಿ ಈಗ ತಾನೇ ಕುವೆಂಪುರವರ ಬಗ್ಗೆ ಸವಿಸ್ತಾರವಾಗಿ ಹೇಳಿದಂತಹ ಶ್ರೀ ರಾಮಚಂದ್ರಪ್ಪ ಅವರಿಗೂ ಕೂಡ ಮತ್ತು ಬಹಳ ಚೆನ್ನಾಗಿ ವಿವರಿಸಿದ್ದಾರೆ ಕುವೆಂಪು ಅವರ ಬಗ್ಗೆ. ಇನ್ನೇನು ಹೇಳೋವಂಥದ್ದು ಏನು ಇಲ್ಲ. ಅವ್ರು ಹೇಳಿದಾಗೆ ಈ ಕುವೆಂಪು ಅವರ ಬಗ್ಗೆ ಹೇಳಿದ್ರೆ ಗಂಟೆಗಟ್ಟಲೆ ದಿನಗಟ್ಟಲೆ ಸಾಲದು. ಈಗ ಕನ್ನಡದ ಆದಿಕವಿ ಅಂತ ಒಬ್ಬರಿದ್ದಾರೆ, ಗೊತ್ತಾ ನಿಮಗೆ? ಹೆಸರು ಗೊತ್ತಾ? ಪಂಪ ಅಂತ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಚಾಗದ ಭೋಗದ ಕರದ ಗೇಯದ ಗೊಟ್ಟಿಯ ಲಂಪಿ ನಿಂಪುಗಳ್ಗಾಗರವಾದ ಮಾನಿಸರೇ ಮಾನಿಸರಂತವರಾಗಿ ಪುಟ್ಟಲೇನಾಗಿಯೋ ಮೇನೋ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳ್ ಆರಂಕುಶವಿಟ್ಟೊಡಂ ನೆನೆವುದನ್ನ ಮನಂ ಬನವಾಸಿ ದೇಶಮಂ. ಏನಂತಂದ್ರೆ ಏನೇನೋ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರ? ಸ್ವಲ್ಪನೂ ಅರ್ಥ ಆಗಿಲ್ಲಲ್ಲ. ಬಹಳ ಸಿರಿಯಿಂದ ಸಂಪತ್ತಿನಿಂದ ತುಂಬಿ ತುಳುಕುತ್ತಿರುವಂತಹ ಬನವಾಸಿ ದೇಶದಲ್ಲಿ ನಾನು ಮತ್ತೊಂದು ಜನ್ಮ ಅನ್ನೋದು ಏನಾದರೂ ಇದ್ರೆ, ಓ ದೇವರೇ ನನ್ನನ್ನು ಮತ್ತೊಮ್ಮೆ ಬನವಾಸಿ ದೇಶದಲ್ಲೇ
ಒಂದು ಮರಿದುಂಬಿಯಾಗಿ ಅಥವಾ ಒಂದು ಕೋಗಿಲೆಯಾಗಿ ಹುಟ್ಟಿಸು. ಯಾರಂಕುಶವಿಟ್ಟೊಡಂ, ಯಾರೇ ಆಗಲಿ ಆನೆನ ಕಂಟ್ರೋಲ್ ಮಾಡೋದು ಒಂದು ಅಂಕುಶ ಅಂತಿರುತ್ತೆ, ಆ ಕಬ್ಬಿಣದ ಒಂದು ಹುಕ್ ತರ ಇರುತ್ತೆ, ಅದನ್ನ ಹಾಕಿ ಆ ಕಿವಿಗೆ ಇದು ಮಾಡಿದಾಗ ಆ ದೊಡ್ಡ ಆನೆ ಒಂದು ಅದನ್ನ ಹತೋಟಿಗೆ ತರ್ತಾರೆ. ಅಂತಹ ಅಂಕುಶದಿಂದ ನನ್ನನ್ನು ತಿವಿದರೂ ಕೂಡ ನಾನು ಮತ್ತೊಮ್ಮೆ ಬನವಾಸಿ ದೇಶದಲ್ಲಿ ಮರಿದುಂಬಿಯಾಗಿ ಅಥವಾ ಕೋಗಿಲೆಯಾಗಿ ಹುಟ್ಟಲು ನಾನು ಇಷ್ಟಪಡ್ತೇನೆ ಅಂತ. ಅಂದರೆ ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತಂದರೆ, ನೀವು ಏನು ಮಾಡಬೇಕು ಅಂತಂದರೆ, ಯಾರೇ ಆಗಲಿ ತಾಯಿ ನುಡಿ ಮತ್ತು ತಾಯಿ ದೇಶ ಮತ್ತು ಮಾತೃಭಾಷೆ ಇದ್ರ ಬಗ್ಗೆ ಹೆಚ್ಚಿನ ಗೌರವವನ್ನು ಇಟ್ಕೋಬೇಕು ಮತ್ತು ಅದಕ್ಕಾಗಿ ನೀವು ಹೋರಾಡಬೇಕಾಗುತ್ತೆ. ಹೋರಾಡುವುದಕ್ಕೂ ಕೂಡ ಸಿದ್ಧರಿರಬೇಕು ಅಂತ ಹೇಳ್ತಾ, ಮತ್ತು ನೀವು ಈಗ ಪ್ರತಿದಿನ ಒಂದೊಂದು ಕೆಲಸ ಮಾಡಬೇಕು. ನೀವು ಏನು ಅಂತಂದರೆ, ಕನ್ನಡ ಭಾಷೆನ ಹೇಗೆ ನೀವು ಅಭಿವೃದ್ಧಿ ಪಡಿಸ್ಕೋಬೋದು ಅಂತ ಪ್ರತಿದಿನ ಏನು ಮಾಡಬೇಕು, ನೀವು ಸಂಜೆ ಇಂಗ್ಲೀಷು ಇದನ್ನು ಕೂಡ ನೀವು ಇದೇ ರೀತಿ ಕನ್ನಡ, ಇಂಗ್ಲೀಷು ಮತ್ತು ಈ ಭಾಷೆಗಳನ್ನು ನೀವು ಮಾಡ್ತಾ ಇದ್ರೆ, ನಿರಂತರವಾಗಿ ಪ್ರಯತ್ನ ಪಡ್ತಾ ಇದ್ರೆ ನೀವು ಭಾಷಾ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳೋಕ್ಕಾಗುತ್ತೆ. ಯಾವಾಗ ನೀವು ಭಾಷಾ ಸಾಮರ್ಥ್ಯ ಮತ್ತು ಭಾಷೆಯ ಸಂಪತ್ತನ್ನು ನೀವು ಕ್ರೋಢೀಕರಿಸ್ಕೊಳ್ತಾ ಹೋದ್ರೆ ಏನಾಗುತ್ತೆ ಅಂತಂದ್ರೆ, ನೀವು ಒಳ್ಳೆಯ ಮಾತುಗಾರರು ಅಂದರೆ ವಾಕ್ಪಟುತ್ವವನ್ನು ನೀವು ಸಾಧಿಸ್ಕೋಬಹುದಾಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದ್ರೆ, ನಿಮ್ಮ ಮುಂದಿನ ಓದಿಗೆ ಸಹಕಾರ ಆಗುತ್ತೆ. ಯಾವಾಗ ಚೆನ್ನಾಗಿ ಓದೋದಿಕ್ಕೆ ಪ್ರಯತ್ನ ಪಡ್ತೀರೋ ಆವಾಗ ನೀವು ಉನ್ನತ ಹುದ್ದೆಗಳನ್ನು ಕೂಡ ಅಲಂಕರಿಸೋದಕ್ಕೆ ಮತ್ತು ಅದನ್ನು ಗಿಟ್ಟಿಸ್ಕೊಳ್ಳೋದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ನೀವು ಶಾಲೆಗೆ ಬಂದು ಓದ್ತಾ ಇರೋದು ಯಾಕೆ ಹೇಳಿ ಮಕ್ಕಳೇ? ನೀವು ಶಾಲೆಗೆ ಬರ್ತಾ ಇದ್ದೀರಲ್ಲ, ಓದ್ತಾ ಇದ್ದೀರಲ್ಲ, ಯಾತಕ್ಕೆ ಓದ್ತಾ ಇದ್ದೀರಾ? ಯಾತಕ್ಕೆ ಶಾಲೆಗೆ ಬರ್ತಾ ಇದ್ದೀರಾ? ಜ್ಞಾನ ಸಂಪಾದಿಸ್ಕೊಳ್ಳೋದು ಒಂದು. ಎರಡನೇದು, ಒಳ್ಳೆಯ ಕೆಲಸಗಳನ್ನ ಸಂಪಾದಿಸ್ಕೋಬೇಕು ಅನ್ನೋದು ಕೂಡ ಇರುತ್ತಲ್ವಾ. ಮುಂದೆ ಓದ್ತಾ ಒಳ್ಳೆಯ ಓದುಗಳನ್ನು ಓದಿ, ಒಳ್ಳೆಯ ಒಂದು ತರಗತಿಗಳಿಗೆ ಹೋಗಿ ಒಳ್ಳೆಯ ಹೆಸರನ್ನು ಸಂಪಾದಿಸಿ ಮತ್ತು ಉನ್ನತ ಹುದ್ದೆಗಳನ್ನು ಅಲಂಕರಿಸೋದಕ್ಕೆ ವೈದ್ಯರಾಗ್ಬೋದು ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೋದು ಅಥವಾ ಒಳ್ಳೆಯ ಒಂದು ಕನ್ನಡದ ಬರೆಯುವಂತಹ ಒಂದು ಪತ್ರಕರ್ತರಾಗ್ಬೋದು ಅಥವಾ ಒಂದು ಪತ್ರಿಕೆಯ ಸಂಪಾದಕರಾಗ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳನ್ನ ಇದು ಮಾಡಿ ನಿಮ್ಮ ಮನೆಯ ಒಂದು ಐಶ್ವರ್ಯ, ತಂದೆ ತಾಯಿಗಳಿಗೆ ಒಳ್ಳೆಯ ಕೀರ್ತಿಯನ್ನು ತರಬಹುದು. ನಿಮ್ಮ ಪೆದ್ದಪಲ್ಲಿ ಗ್ರಾಮಕ್ಕೂ ಕೂಡ ಒಳ್ಳೆಯ ಹೆಸರನ್ನು ತರಬಹುದು. ಸಾಮಾನ್ಯವಾಗಿ ಹೇಳ್ತಾರೆ ಏನು ಅಂತಂದ್ರೆ ಕೂಡ ಅವರ ಜನ್ಮದಿನಾಚರಣೆ ವಿಚಾರವಾಗಿ ಈಗಾಗಲೇ ನಮ್ಮ ರಾಮಚಂದ್ರ ಅಣ್ಣವರು ಮತ್ತು ಕಿಶೋರ್ ಈಗಾಗಲೇ ಸಾಕಷ್ಟು ತಿಳಿಸಿದ್ದಾರೆ. ಒಂದೆರಡು ಮಾತನ್ನು ತಿಳ್ಕಲ್ರಿ. ಶಿಕ್ಷಣ ನಿಮ್ಮ ಪಡ್ಕೋಬೇಕಂದ್ರೆ ಶಿಕ್ಷಣ ಶಿಸ್ತು ಮುಖ್ಯ. ಶಿಸ್ತಿಲ್ಲದ ಮೇಲೆ ಏನು ಪಡ್ಕೋತೀರಿ ನೀವು? ಅದು ಪಡ್ಕೊಳಕ್ಕಾಗಲ್ಲ. ಶಿಸ್ತಿಲ್ಲದಲ್ಲ ಅಂದರೆ ಅಣ್ಣವರು ಹೇಳಿದ್ದಾರೆ, ಗಲಾಟೆ ಮಾಡ್ತೀರಿ, ಕಿತಾಪತಿ ಮಾಡ್ತೀರಿ, ಅದು ನಿಮ್ಮ ಚಿಕ್ಕ ಮಕ್ಕಳು ಅಂತ ಹೇಳ್ಬೋದು. ಆದರೆ ಚಿಕ್ಕ ಮಕ್ಕಳಲ್ಲಿ ಬೆಳವಣಿಗೆ ಬರೋದೇ ತುಂಬ ಮುಖ್ಯ ಆಗೋದು. ಹೇಳ್ತೀನಿ ನೋಡಿ, ಈಗ ಅಣ್ಣವರು ಒಂದು ಮಾತು ಹೇಳಿದ್ರು, ಮಧ್ಯದಲ್ಲೇ ಭಾಷಣದಲ್ಲೇ ಮಾತು ಹೇಳಿದ್ರು, ಕನ್ನಡ ಉಳಿಸ್ಬೇಕು, ಬೆಳೆಸ್ಬೇಕು ಅಂತ. ಬಳಸಬೇಕು, ಕನ್ನಡ ಬಳಸಿದ್ರೇ ಉದ್ಧಾರ ಆಗೋದು, ಬೆಳೆಯೋದು. ನಾವು ಆ ಕಾಲದಿಂದ 40 ವರ್ಷದಿಂದ ಹೋರಾಟಗಳಲ್ಲಿದ್ದು ಕನ್ನಡ ಉಳಿಸಿ ಬೆಳೆಸಿ ಅಂತ ಹೇಳ್ತಾನೆ ಬರ್ತಾ ಇರ್ತೀವಿ. ಆದರೆ ಈಗ ಬಳಸೋದು ಮುಖ್ಯ ಆಗುತ್ತೆ. ಬಳಸ್ತಾ ಇದ್ರೆ ಹೆಂಗೆ ಬೆಳೀತದೆ ಅದು? ಬಳಸ್ಬೇಕು, ಮುಖ್ಯವಾಗಿ. ಈಗ ನೋಡಿ, ಮಕ್ಕಳು ಇಲ್ಲಿ ಇರ್ತಾರೆ, ಎಲ್ಲ ಭಾಷೆ ಮಕ್ಕಳು ಇರ್ತಾರೆ. ಇಲ್ಲಿ ಬಿಟ್ಟು ಹೋದ್ರಂದ್ರೆ ಅಲ್ಲಿ ಹೋದ್ಮೇಲೆ ಅವ್ರವ್ರ ಭಾಷೆ ಮಾತಾಡ್ತಾರೆ. ಎಲ್ಲಿ ಬಳಸ್ತಾರೆ? ಎಲ್ಲಿ ಬೆಳೀತದೆ? ಎಲ್ಲಿ ಬಳಸೋದು? ಯಾರು ಬಳಸ್ತಾರೆ, ಯಾರು ಬಳಸ್ತಾರೆ? ಇವಾಗ ನಿಮ್ಮಲ್ಲಿಂದ ಬಂದ್ರೇ ಅದು ನೋಡಿ. ಈಗ ನಾವೆಲ್ಲ ಕಾರ್ಯಕ್ರಮಗಳು, ಹೋರಾಟಗಳು ಮಾಡಕ್ಕೆ ಹೋದ್ರೂ ಸಹ ಎಲ್ಲರೂ ವಯಸ್ಸಾದವ್ರು ಇರ್ತೀವಿ. ಈಗಿನ ಯುವಕರು ಬರ್ತಾನೆ ಇಲ್ಲ. ಏನು ಕನ್ನಡ ಅಭಿವೃದ್ಧಿ ಮಾಡಲಿಕ್ಕೆ ಈಗಿನ ಯುವಕರು ಬರ್ತಾರೆ ನೋಡಿ, ಇಲ್ಲೇ ತಿಳ್ಕೊಳ್ರಿ. ಎಲ್ಲ ವಯಸ್ಸಾದವ್ರು ಇರ್ತೀರಿ, ಹೋರಾಟ ಮಾಡೋದು ಏನು ಮಾಡೋದು? ಹೆಂಗೆ ಮಾಡ್ತೀರಿ ಹೇಳಿ? ಇದು ಬೇಡ. ನೀವು ಬಳಸಬೇಕು, ಕನ್ನಡ ಬಳಸಬೇಕು. ಇಲ್ಲಿಂದ ಓದ ತಕ್ಷಣ ನೀವು ಮಕ್ಕಳ ಇಲ್ಲಿಂದ ಆಚೆ ಹೋದ ತಕ್ಷಣ ಕನ್ನಡವನ್ನೇ ಬಳಸಬೇಕು. ಇಲ್ಲಿ ಓದೋದು ಮಾತ್ರ ಬರೀ ಇಲ್ಲಿ ಒಂದು 3-4 ಗಂಟೆ ಬಂದು ಓದ್ಬಿಟ್ಟು ಓದಿ ನಿಮಗೆ ಬಳಸ್ತಾ ಇದ್ರಿ ನಿಮ್ಗೇನು ಅರ್ಥ ಆಗುತ್ತೆ? ಇನ್ನು ಸಾರ್ ಹೇಳಿದ್ರು, ಅವರು ಕನ್ನಡ ಭಾಷೆಯಲ್ಲಿ ಅಭಿವೃದ್ಧಿ ಹೊಂದಬೇಕಂದ್ರೆ, ಒಳ್ಳೆಯ ಜ್ಞಾನ ಹೊಂದಬೇಕಂದ್ರೆ ನೀವು ಅಲ್ಲಿಂದ ಮಾತಾಡಬೇಕು. ಎಲ್ಲ ವಿಷಯಗಳಲ್ಲಿ ಕನ್ನಡವನ್ನು ಬಳಸಬೇಕು. ಬಳಸಿದಲ್ಲಿ ಮಾತ್ರ ನೀವು ಏನಾದರೂ ಸಾಧನೆ ಮಾಡೋಕ್ಕೆ ಆಗುತ್ತೆ, ಇಲ್ಲಾಂದರೆ ಆಗೋದೇ ಇಲ್ಲ. ಇವಾಗ ನೀವು ಕೂಡ ಅಷ್ಟೇ, ನೀವು ಅಲ್ಲಿ ಹೋಗಿ ಮಾತಾಡ್ಬಿಟ್ಟು ಬಂದು ಇಲ್ಲಿ ಬಂದು ನಮ್ಮ ಶಿಕ್ಷಕರೆಲ್ಲ ಕಲಿಸ್ತಾರೆ, ನಿಮ್ಗೆ ಅದ್ಮೇಲೆ ಜ್ಞಾನನೇ ಇರೋದು. ನೋಡಿ, ಈಗಲೂ ಮಾತಾಡ್ತಾನೆ ಇರ್ತೀರಿ, ಅಲ್ಲಿ ಕಿತಾಪತಿ ಏನೋ ಅವನ್ನ ಇದು ಮಾಡೋದು ಹಿಂಗೆ ಮಾಡ್ತೀರಿ. ಮಾಡಬಾರ್ದು.
ಈಗ ಬಂದಿರೋ ವಿಷಯಕ್ಕೆ ನೋಡಿ ಯಾಕೆ ಹೇಳ್ತೀವಿ ಅಂದರೆ ಅಣ್ಣವರು ಹೇಳಿದರು, ನೀವು ಮಾಡಿದ್ದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಮಾಡಬಾರ್ದು. ಅಲ್ಲ, ಜ್ಞಾನ ಕೇಳಬೇಕಂದ್ರೆ ಏನು ಮಾತಾಡ್ತಾರೆ, ಏನು ಹೇಳ್ತಾರೆ, ಏತಕ್ಕಾಗಿ ಬಂದಿದ್ದಾರೆ ಅನ್ನೋದನ್ನು ಕೇಳಬೇಕು. ಅಣ್ಣ ಅವ್ರು ಕೇಳಿದ್ರು ಏನಕ್ಕೆ ಬಂದಿದ್ದೀವಿ ಅನ್ನೋದನ್ನು ನೀವು ಹೇಳೋಕ್ಕಾಗಲಿಲ್ಲ. ಅದು ತಿಳ್ಕೊಬೇಕು, ಎಲ್ಲ ತಿಳ್ಕೊಬೇಕು. ಶಿಸ್ತು ಮುಖ್ಯ ಕಲಿಸಿ ಮೇಡಮ್, ಶಿಸ್ತು ಮುಖ್ಯ ಮಕ್ಕಳಿಗೆ. ನಾವು ಹೇಳ್ತೀವಿ ತಪ್ಪು ತಿಳ್ಕೊಂಬೇಡ್ರಿ. ನಾನು ಅದೇ ಹೇಳ್ತೇನೆ ಗೊಲ್ಲಳ್ಳಿ ನೋಡೋ ಮಕ್ಕಳ. ಇನ್ನೊಂದು ಹೇಳ್ತೀನಿ ನೋಡಿ, ನಾವು ಹೆಂಗೆ ಇದು ಭಾಷೆಗೆ ನಾನು ಯಾಕೆ ಹೇಳ್ತೀನಿ ಅಂದರೆ 45 ವರ್ಷ ಹಿಂದೆ ನಾವು ಗೊಲ್ಲಹಳ್ಳಿಯಿಂದ ಗೋನ್ಮಕ್ನಳ್ಳಿಗೆ ಶಾಲೆಗೆ ಹೋಗ್ತಾ ಇದ್ವಿ, 4ನೇ 5ನೇ ಕ್ಲಾಸ್ಗೆ. ಆಗಲೇ ನಮ್ಮಲ್ಲಿ ಒಂದು 10 ಜನ ನಾವು ಅವತ್ತೇ ಸವಾಲು ಹಾಕ್ಕೊಂಡಿದ್ವಿ. ನಮ್ಮಲ್ಲಿ ನಾವು ಅಲ್ಲಿ ಎಲ್ಲ ಭಾಷೆಗಳು ಇದೆ, ತಮಿಳು ಇದೆ, ತೆಲುಗು ಇದೆ, ಎಲ್ಲ ಇದೆ. ಆದರೆ ನಾವು ಹೋಗ್ತಾ ಇದ್ವಿ ಕನ್ನಡ ಶಾಲೆಗೆ. ಆದರೆ ಅವಾಗೆ ನಮಗೆ ಬುದ್ಧಿ ನೋಡಿ ಅವಾಗೆ ದೇವ್ರು ಹೆಂಗೆ ಕೊಟ್ಟಂದರೆ, ನಾವೆಲ್ಲ ಸರಿ ಯಾಕೆ ನಾವು ಆ ಭಾಷೆ ಈ ಭಾಷೆ ಮಾತಾಡಬೇಕು, ಸ್ಕೂಲ್ಗೆ ಹೋಗ್ತಾ ಇದ್ವಲ್ಲ, ಕನ್ನಡ ಏನು ಕಲಿಸ್ತಾರೆ, ಕನ್ನಡ ಸ್ಕೂಲ್ ತಾನೆ, ಕನ್ನಡ ಕಲಿಬೇಕನ್ನೋದು ಅವತ್ತೇ ನಮ್ಮ ಮನಸ್ಸಲ್ಲಿ ಇದು ಮಾಡ್ಕೊಂಡು ನಾವು ಸವಾಲು ಇದು ಮಾಡ್ಕೊಂಡು ಬರ್ತೀವಿ. ನಿರ್ಧಾರ ಮಾಡ್ಕೊಂಡ್ರೆ ನಾವು 10 ಜನನು ಇಂದಿಗೂ ಸಹ ಇರೋರು ಇದ್ದಾರೆ ಇಲ್ಲಿ, ಇಂದಿಗೂ ಸಹ ಕನ್ನಡ ಬಿಟ್ಟು ಬೇರೆ ಮಾತಾಡೋದು. ಯಾಕೆ ನಮ್ಗೆ ಆಗ ಆ ಇದರಲ್ಲೇ ವಯಸ್ಸಲ್ಲೇ, ಚಿಕ್ಕ ವಯಸ್ಸಲ್ಲೇ ಬಂತ ಆ ಬುದ್ಧಿ. ಅದು ಉದಾಹರಣೆ ನಾನು ಹೇಳ್ತಾ ಇದ್ದೀನಿ. ಅದನ್ನು ನೀವೆಲ್ಲ ಬೆಳೆಸ್ಕೊಬೇಕು. ಒಳ್ಳೆ ವಿದ್ಯಾರ್ಥಿಗಳಾಗಿ, ಒಳ್ಳೆ ಜ್ಞಾನಿಗಳಾಗಿ, ಒಳ್ಳೆ ಸಾಹಿತಿಗಳಾಗಿ, ಅದ್ರ ಮೂಲಕವಾಗಿ ನೀವು ನಿಮ್ಮ ಬದುಕನ್ನು ಕಟ್ಕೋಬೇಕು. ನೀವು ಜ್ಞಾನಿಗಳಾದರೆ, ನೀವು ಈ ಜ್ಞಾನ ಪಡ್ಕೊಂಡ್ರೆ ನಿಮ್ಮ ಬದುಕಲ್ಲಿ ತಾನಾಗಿ ಬರುತ್ತೆ. ಅದು ಬರಬೇಕು ಅಂತೇಳಿ ಈ ಒಂದು ಸಂದರ್ಭವನ್ನು ಈಗಾಗಲೇ ವೇಳೆ ಆಗಿದೆ. ಅದರಿಂದ ವೇದಿಕೆ ಮೇಲೆ ಆಶೀರ್ವಾದಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಈ ಒಂದು ಕಾರ್ಯಕ್ರಮದ ಮುಖ್ಯ ವಿವಾದಿಗಳಾದಂಥ ಪ್ರೊಫೆಸರ್ ಸರ್ ರಾಜಮೋಹನ್ ಅವರೇ ಹಾಗೂ ಇಲ್ಲಿ ನಿಂತಿರುವಂಥ ಎಲ್ಲ ಶಾಲಾ ಸಿಬ್ಬಂದಿ ವರ್ಗದವರೇ, ಈ ಒಂದು ಸಂದರ್ಭ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನ ವಿಚಾರವಾಗಿ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮಕ್ಕಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಹಾಗೆಯೇ ನನ್ನ ಒಂದು ರಾಜ್ಯಾಧ್ಯಕ್ಷರಾದ ಟಿ ನಾರಾಯಣಗೌಡರು ಹೇಳ್ತಾ ಇರ್ತಾರೆ, ಆಗಲ್ಲ ಅವರು ಎಲ್ಲೇ ಹೋಗಲಿ ಹೇಗೆ ಹೋಗಲಿ ಪ್ರತಿ ಸಮಾರಂಭಗಳಲ್ಲಿ KGF ಬಗ್ಗೆ ಹೇಳ್ತಾ ಇರ್ತಾರೆ. ಅವರು ಸುಮಾರು ಸಲ KGF ಬಂದಿದ್ದಾರೆ. 82, 83, 80 ಆ ಒಂದು ಸಾಲಿನಲ್ಲಿ ಬಂದು ಹೋಗಿದ್ದಾರೆ KGFಗೆ. ಆಗಿನ ಒಂದು ಪರಿಸ್ಥಿತಿ ನಾವು ಹೇಳ್ಬೇಕಂದ್ರೆ ತುಂಬ ಕಷ್ಟ. ಅಣ್ಣ ಶ್ರೀರಣ್ಣವ್ರು ಗೊತ್ತಿರ್ತಾರೆ ಅವಾಗ ಹೇಗಿತ್ತು, ವಾತಾವರಣ ಹೇಗಿತ್ತು ಅಂತ. ಆಗ ನಮ್ಮ ಅಣ್ಣವರು ಬಳ್ಳಾರ್ನವರು ಆ ಒಂದು 82, 83ರಲ್ಲಿ ಅಲ್ಲಿನ ಒಂದು ಸುಸೇಪಾಳ್ಯಂ ಹಾಗೂ ಅಲ್ಲಿ ಆನಸಪೇಟೆ ನಗರದಲ್ಲಿ ಇವರು ಆನಸಪೇಟೆ ಕಡೆಯಿಂದ ಬರ್ತಾ ಇರಬೇಕಾದ್ರೆ ಕ್ರಿಯಾಡಿಗಳು, ಅವ್ರಿಗೆ ಹೆಸರು ಹೇಳೋದಿಲ್ಲ, ಯಾವ ಭಾಷೆ ಅಂತ ಹೇಳೋದಿಲ್ಲ, ಕ್ರಿಯಾಡಿಗಳು ಅವ್ರನ್ನ ಹೊಡೆದು ಇದು ಮಾಡಿದ್ರು. ಆ ಒಂದು ಸಂದರ್ಭದಿಂದ ಆವಾಗ ನಮ್ಮ ಗೊಲ್ಲಹಳ್ಳಿಯಲ್ಲಿ ಒಂದು ಸಂಘಟನೆ ಹುಟ್ಟು ಕನ್ನಡ ಸಂಘ ಕಟ್ಟಿದ್ವಿ. ಆಗ ನಮಗೆ ಅಡಿಪಾಯ ಹಾಕ್ಕೊಟ್ಟವರು ಜಿ ನಾರಾಯಣಕುಮಾರ್, ಸಾರಾ ಗೋವಿಂದರು. ತದನಂತರ ಟಿ ನಾರಾಯಣಗೌಡರು ಶಾಶ್ವತವಾಗಿ ನಮ್ಮ ಜೊತೆಗೆ ನಿಂತರು. ಅವ್ರು ಏನೇ ಆಗಲಿ ಅವರು ನಾವು ಸುಮ್ಮನೆ ಒಂದು ಫೋನ್ ಕರೆ ಮಾಡಿರ್ತಕ್ಕಂಥ ಸುಮಾರು ಜನ ಬರ್ತಾರೆ. KGFಗೆ ಆಗಾಗ ಅರಿವು ಮೂಡಿಸ್ತಾ ಇರ್ತಾರೆ. ಎಲ್ಲೋ ಹೋಗಿ ಸಭೆ ಸಮಾರಂಭಗಳಲ್ಲಿ ನಾನು ಕಾವೇರಿ ಹೋರಾಟದಲ್ಲಿ, ಕಾವೇರಿ ನೀರು ವಿಚಾರದಲ್ಲಿ ಆಗ SM ಕೃಷ್ಣ ಸಾಹೇಬರಿದ್ದರು ಮುಖ್ಯಮಂತ್ರಿಯಾಗಿ. ಆಗ ಸುಮಾರು 175 ಜನ ಕರ್ನಾಟಕ ರಕ್ಷಣೆಗೆ ಕಾರ್ಯಕರ್ತರನ್ನು ರಾತ್ರೋರಾತ್ರಿ ಬಳ್ಳಾರಿ ಜೈಲಿಗೆ ಹಾಕಿದ್ರು. ಆ ಸಂದರ್ಭದಲ್ಲಿ ನಾನು ಹೋಗಿದ್ದೆ, 2 ದಿವಸ ಬಳ್ಳಾರಿ ಜೈಲಲ್ಲಿದ್ದೆ. ತದನಂತರ ಆಗ ಧರ್ಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆಗಿ SM ಕೃಷ್ಣ ಅವರು, ಆವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಹೋಮ್ ಮಿನಿಸ್ಟರ್ ಆಗಿದ್ದರು. ಅವರು ನಮ್ಮನ್ನು ಯಾವುದೇ ಒಂದು ಕೇಸಿಲ್ಲದೆ ನಮ್ಮನ್ನು ಅಲ್ಲಿಂದ ಬಿಡುಗಡೆ ಮಾಡಿದ್ರು. ಹೋಗುವಾಗ 3 ಸರ್ಕಾರಿ ವಾಹನಗಳು ಹೋಗಿ ನಾವು 175-180 ಜನ. ಬರುವಾಗ ನಮ್ಗೆ ಯಾವುದೇ ಒಂದು ವಾಹನಗಳಿಲ್ಲ, ಬರೋದಕ್ಕೆ ಅಲ್ಲಿಂದ ಬಳ್ಳಾರಿಯಿಂದ. ಆಗ ನಾರಾಯಣಗೌಡರು ಏನು ಮಾಡಿದೋ ಏನೋ ಗೊತ್ತಿಲ್ಲ, ಅವ್ರು ಯಾರು ಇದು ಮಾಡೋದೇನೋ ಗೊತ್ತಿಲ್ಲ, ಅದೇ 3 ವಾಹನಗಳು ನಮಗೆ ರೆಡಿ ಮಾಡಿ ಆ 175 ಜನನ ಎಲ್ಲೆಲ್ಲಿ ಹೋಗ್ಬೇಕು ಎಲ್ರಿಗೂ ಸೇರಿಸಿದ್ರು. ಆ ಥರ ಒಂದು ನಾಯಕತ್ವ ನಿಜವಾಗ್ಲೂ ಇವತ್ತು ಹಾಗೇ ಇದ್ದಾರೆ. ಮುಂದಿನವರು ಅವ್ರ ಜೊತೆಲೇ ಇರ್ತೀವಿ.
ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಒಂದು ಭಾಷೆ ವಿರೋಧಿ ಅಲ್ಲ. ಎಲ್ಲ ಭಾಷಿಕರನ್ನ ಕೆಲಸವನ್ನು ಕಾಣುವಂಥ ಒಂದು ವೇದಿಕೆ ಆಗಿದೆ. ನಮ್ಮ KFನಲ್ಲಿ ಸುಮಾರು ಜನ ಇದ್ದಾರೆ. ಆದರೆ ಎಲ್ಲ ಭಾಷೆ ಮಾತಾಡ್ತಾರೆ. ಬಟ್ ನಾವೇ ವ್ಯಾವಹಾರಿಕವಾಗಿ ಎಲ್ಲೇ ಹೋದಾಗ ಕನ್ನಡ ಭಾಷೆನ ಬಳಸ್ತಾ ಇರ್ತೀವಿ. ಇದು ಕರ್ನಾಟಕ ರಕ್ಷಣಾ ವೇದಿಕೆ. ಈ ರೀತಿ ನಾವು ಎಲ್ಲರೂ ಹೇಳುವಂಥ ಒಂದು ವಿಚಾರ. ವೇದಿಕೆ ಗಣ್ಯರೇ ಹಾಗೂ ಶಾಲಾ ಶಿಕ್ಷಕಿಯರೇ ಹಾಗೂ ವರ್ಣ ಪುಟ್ಟ ಪ್ರೀತಿಯ ಮಕ್ಕಳೇ, ಇವತ್ತು ನಿಮ್ಮ ಶಾಲೆಯಲ್ಲಿ ಕುವೆಂಪುರವರ ಜನ್ಮದಿನಾಚರಣೆಯನ್ನು ನಾವು ಆಚರಿಸ್ತಾ ಇರೋದು ನಮಗೆಲ್ಲರಿಗೂ ಸಂತೋಷ ಹಾಗೂ ಸುದಿನ. ನಿಜವಾಗ್ಲೂ ಕುವೆಂಪುರವರ ಬಗ್ಗೆ ಹೇಳಬೇಕು ಅಂದರೆ ತುಂಬ ಇದೆ. ಈಗಾಗಲೇ ಮಹನೀಯರೆಲ್ಲ ನಿಮಗೆಲ್ಲ ಅವ್ರ ಬಗ್ಗೆ ವಿಚಾರಧಾರೆ ಎಲ್ಲ ಹೇಳಿದ್ದಾರೆ. ನಾನೇನಷ್ಟು ಹೇಳುವಷ್ಟು ನೆಸಿಟಿ ಇಲ್ಲ. ಆದರೂ ಕೂಡ ಕುವೆಂಪುರವರ ಸಾಹಿತ್ಯ ಅಪಾರವಾದದ್ದು, ಅನಂತವಾದದ್ದು. ಅವರ ವಿಚಾರಧಾರೆ ವಿಶ್ವ ಮಾನವ ಸಂದೇಶವನ್ನು ಜಗತ್ತಿಗೆ ಸಾರಿದಂಥ ಜಗದ ಯುಗದ ವಿಶ್ವ ಕವಿ. ಈಗ ತಾನೇ ನಾವು ಹಾಡಿದ್ವಲ್ಲ, ಯಾವ ಹಾಡು ಹಾಡಿದ್ವಿ? ನಾಡಗೀತೆ, ಜೈ ಭಾರತ ಜನನೀಯ ತನುಜಾತೆ. ಅದನ್ನು ಅವರೇ ರಚಿಸಿದಂಥದ್ದು. ಈ ವರ್ಷಕ್ಕೆ ಅದಕ್ಕೆ 100ರ ಸಂಭ್ರಮ, 100 ವರ್ಷ ಆಗುತ್ತೆ ಆ ನಾಡಗೀತೆಗೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಅದನ್ನು ನಾವು ಎದ್ದು ನಿಂತು ತಾಯಿ ಭಾರತಿಗೆ ಮತ್ತು ತಾಯಿ ಕರ್ನಾಟಕ ಮಟ್ಟಿಗೆ ಗೌರವವನ್ನು ಸೂಚಿಸ್ತೀವಿ. ನಿಜಕ್ಕೂ ಅವರ ಸಾಹಿತ್ಯ ಅಪಾರವಾದದ್ದು. ಅವರ ಒಂದು ಸಂದೇಶವನ್ನು, ಅವರ ಒಂದು ಆದರ್ಶವನ್ನು ನಾವು ಸಹ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಮಕ್ಕಳೇ ನಿಜವಾಗ್ಲೂ ಹೇಳ್ಬೇಕಂತಂದರೆ ಇರೋ ಮಾತು, ನೀವು ಓದಿ ನಾಳೆ ಚೆನ್ನಾಗಿ ಅಮ್ಮನಂತೆ ಪ್ರೀತಿ ಮಾಡಿ ನಿಮಗೆ ಪಾಠ ಹೇಳ್ಕೊಟ್ಟಿರ್ತಾರೆ. ಅಮ್ಮ ಅಡುಗೆ ಮಾಡಿ ಊಟ ಕಳಿಸ್ತಾಳೆ, ಅದರಲ್ಲೆಲ್ಲ ನಿಮಗೆ ಪ್ರೀತಿಯಿಂದ ಪಾಠ ಹೇಳ್ಕೊಡ್ತಾರೆ. ನೀವು ಓದಿ ನಾಳೆ ನಮ್ಮ ಪುರುಷೋತ್ತಮ ಸರ್ ಹೇಳಿದಾಗೆ ದೊಡ್ಡ ದೊಡ್ಡ ಹುದ್ದೆಯನ್ನು ಅಲಂಕರಿಸ್ತೀರಾ. ಎಲ್ಲೇ ಇರು, ಎಂತಾದರೂ ಇರು, ಎಂದೆಂದಿಗೂ ನೀವು ಕನ್ನಡವಾಗಿರು ಅಂದಾಗೇ ಎಲ್ಲೇ ಇರಲಿ, ಹೇಗೆ ಇರಲಿ, ನೀವು ಓದಿದಂಥ ಶಾಲೆಯನ್ನು ಮಾತ್ರ ಮರಿಬೇಡಿ. ಪಾಠ ಹೇಳಿಕೊಟ್ಟಂಥ ಶಿಕ್ಷಕರಿಯನ್ನು, ನಿಮ್ಮ ಪ್ರೀತಿ ಶಿಕ್ಷಕರನ್ನು ಸಹ ಮರಿಬೇಡಿ. ಹೀಗಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ಸರಳ ಸುಂದರವಾಗಿ ಮಾಡಿದ್ದೀವಿ. ಕುವೆಂಪುರವರ ಪಾದಾರಂಭಕ್ಕೆ ನಮಿಸ್ತಾ ಮತ್ತು ಎಲ್ಲರಿಗೂ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ ನನ್ನ ಈ 2 ಮಾತಿಗೆ ವಿರಾಮ ನೀಡ್ತೀನಿ. ಜೈ ಭಾರತಿ, ಜೈ ಭುವನೇಶ್ವರಿ. ಹಿರಿಯರಿಗೂ ಅನಿಸುತ್ತಾ ನೀವು ಶಾಲಾ ಶಿಕ್ಷಕ ಮಕ್ಕಳಿಗೆ ಇದು ಇವತ್ತಿನ ವಿಶೇಷ ಏನಂದರೆ ಕುವೆಂಪು ಜನ್ಮ ದಿನಾಚರಣೆ. ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ನಾವು ಈ ಅಣ್ಣವ್ರ ಜೊತೆಯಲ್ಲಿ ಮಧುರಪ್ಪನವರು, ನಮಗೆ ಮಂಜುಡಪ್ಪನವ್ರ ಜೊತೆಯಲ್ಲಿ ನಾವು ಒಂದು 20 ವರ್ಷದಿಂದ ಅವ್ರ ಜೊತೆಯಲ್ಲಿ ಇದ್ದೀವಿ. ಹೋರಾಟಗಳಲ್ಲಿ ಮಾಡ್ಕೊಂಡು ನಾವು ಬರ್ತಾಯಿದ್ದೀವಿ. ನಮ್ಗೆ ಏನಪ್ಪ ಅನಿಸುತ್ತೆ ಅಂದರೆ ಇವತ್ತು ಏನಾದರೂ ಮಾಡಿ ಕುವೆಂಪು ಜನ್ಮ ದಿನಾಚರಣೆ ಆಚರಣೆ ಮಾಡಬೇಕು KGF ಅಲ್ಲಿ. ಅದು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಾಡಬೇಕು ಅಂತ ಉದ್ದೇಶದಿಂದ ನಾವು ಆಮೇಲೆ ಇದನ್ನು ಕಾರ್ಯರೂಪಕ್ಕೆ ತಂದು ಇವತ್ತು ಅದನ್ನು ಮಾಡಿ ಮಕ್ಕಳಿಗೆ ಏನಾದರೂ ಪುಸ್ತಕ ಏನಾದರೂ ಲೇಖನಿಗಳು ನೀಡಬೇಕಂತ ಉದ್ದೇಶದಿಂದ ಇವತ್ತು ಇಲ್ಲಿ ಮಾಡಿದ್ದೀವಿ. ನಾವೇನಂದರೆ ಕನ್ನಡ ರಕ್ಷಣಾ ವೇದಿಕೆಯಲ್ಲಿ ಇದ್ದು ನಾವು ಹಲವಾರು ಹೋರಾಟಗಳನ್ನು ನಮ್ಮ KGF ತಾಲೂಕಿನಲ್ಲಿ ಮಾಡ್ಕೊಂಡು ಬರ್ತಾ ಇರೋದೆ. ಹಿರಿಯರು ಆ ಕಾಲದಿಂದ ತುಂಬ 20 ವರ್ಷದಿಂದ ಅಣ್ಣವ್ರು ಹೇಳ್ದಂಗೆ ತುಂಬ ಕಷ್ಟಗಳಿತ್ತು KGF ಅಲ್ಲಿ. ಭಾಷೆ ಬೆಳೆಸಬೇಕಂದ್ರೆ ತುಂಬ ಕಷ್ಟ ಇತ್ತು. ಆವಾಗ ತಮಿಳು ಭಾಷೆಗಳು ಹೆಚ್ಚಾಗಿದ್ದ ಕಾರಣದಿಂದ ಕನ್ನಡ ಬೆಳೆಯೋಕ್ಕೆ ಕಷ್ಟ ಆಗ್ತಾ ಇತ್ತು. ಇವಾಗ ತಮಿಳಿನವರೇ ತುಂಬ ಅವರೇ ಕನ್ನಡ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಅವ್ರು ಯಾವುದೇ ಸಮಸ್ಯೆಯನ್ನು ಉಂಟು ಮಾಡ್ತಾ ಇಲ್ಲ. ಭಾಷೆಯನ್ನು ಅವರು ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ಈ ಕನ್ನಡ ರಕ್ಷಣಾ ವೇದಿಕೆ ಯಾವುದೇ ಭಾಷೆ ಇರೋದು ಇಲ್ಲ. ಕನ್ನಡ ನಮ್ಮ ಮಾತೃಭಾಷೆ ಆಗಿರೋದ್ರಿಂದ ನಾವಿರೋದು ಕರ್ನಾಟಕದಲ್ಲಿ. ನಾವು ಕನ್ನಡವನ್ನು ಬೆಳೆಸಬೇಕು, ಉಳಿಸಬೇಕು, ಕನ್ನಡವನ್ನು ರಕ್ಷಣೆ ಮಾಡಬೇಕು. ಇದು ಗಡಿ ಭಾಗ ಇರೋದ್ರಿಂದ ನಾವೆಲ್ಲ ಕನ್ನಡವನ್ನು ಬೆಳೆಸಬೇಕನ್ನೋ ಉದ್ದೇಶ ಇದೆ. ಅದೇ ರೀತಿಯಾಗಿ ಈಗಲೂ ಎಲ್ಲರೂ ಕನ್ನಡವನ್ನು ಬೆಳೆಸ್ತಾ ಇದ್ದಾರೆ. ಅದೇ ರೀತಿ ಮುಂದುವರೆದುಕೊಂಡು ಹೋಗಲಿ. ನಾವು ಕನ್ನಡ ರಕ್ಷಣಾ ವೇದಿಕೆ ಹಾಗೂ ನಮ್ಮ ರಾಮಚಂದ್ರಪ್ಪನವರಾಗಲಿ ಕನ್ನಡ ಬಗ್ಗೆ ತುಂಬ ಅಭಿಮಾನ. ಅವ್ರಿಗೆ ಹಲವಾರು ಗಡಿ ಭಾಗದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾವು ಅವ್ರಿಗೆ ಕೈ ಜೋಡಿಸ್ಕೊಂಡು ಅವರ ಕಾರ್ಯಕ್ರಮಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ನಮ್ಮ ಸುದ್ದಿವಾಹಿನಿಯಲ್ಲಾಗಲಿ ಪತ್ರಿಕೆಗಳೇ ಆಗಲಿ ಅಂಥವರನ್ನು ನಾವು ನಮ್ಮ ಸಂಘಟನೆಯಲ್ಲಿ ನಮ್ಮ ರಕ್ಷಣಾ ವೇದಿಕೆಯಲ್ಲಿ ಸೇರಿಸ್ಕೊಂಡು ನಾವು ಒಟ್ಟಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಒಂದಾಗಿ KGFನಲ್ಲಿ ಚೆನ್ನಾಗಿ ಭಾಷೆಯನ್ನು ಬೆಳೆಸಬೇಕನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರಿಗೂ ಸರ್ ಹೇಳಿದ್ರು ಕುವೆಂಪುದು ಜನ್ಮ ದಿವಸ ಎಲ್ಲ ಸಾರು ಹೇಳಿದ್ರು. ತುಂಬ ಚೆನ್ನಾಗಿ ಹೇಳಿದ್ರು ಕುವೆಂಪು ಯಾವ ಥರ ಏನು ರಾಷ್ಟ್ರಕವಿ ಕುವೆಂಪು ಬಗ್ಗೆ. ಇವತ್ತು ನಮ್ಮೂರಿಗೆ ಬಂದು ಎಲ್ಲರೂ ಈ ಶಾಲೆಗೆ ರಕ್ಷಣಾ ವೇದಿಕೆ ಅವರೆಲ್ಲ ಬಂದು ಈ ನಮ್ಮ ಶಾಲೆ ಹುಡುಗರಿಗೆ ಪ್ರೋತ್ಸಾಹ ಕೊಟ್ಟು ಭಾಷೆ ಬಗ್ಗೆ ಏನು ತಿಳುವಳಿಕೆ ಕೊಟ್ಟು ಇವತ್ತು ಇಷ್ಟು ವಿಜೃಂಭಣೆಯಿಂದ ನಮ್ಮ ಶಾಲೆಯಲ್ಲಿ ಮಾಡಿದ್ದಕ್ಕೆ ಸಂತೋಷ. ಆದರೆ ಇವತ್ತು ರಕ್ಷಣಾ ವೇದಿಕೆ ಇಲ್ಲ ಅಂದರೆ ಕರ್ನಾಟಕದಲ್ಲಿ ಎಲ್ಲೇ
ಕನ್ನಡಕ್ಕೆ ದ್ರೋಹ ಬಗೆದಾರಂದ್ರೆ ಅಲ್ಲಿ ಬಂದು ನಿಂತ್ಕೊಳ್ಳೋದು ಕರ್ನಾಟಕ ರಕ್ಷಣಾ ವೇದಿಕೆ. ಒಂದು ಗ್ರೂಪ್ ಇದ್ರೆ ಇನ್ನೊಂದು ಗ್ರೂಪ್ ವಾಟರ್ ಗ್ರೂಪ್. ನಾವೆಲ್ಲ ವಾಟರ್ ಸಿಸ್ಟಮ್ ಮುಂಚೆ ಎಲ್ಲಿ ಅವ್ರು ಮೀಟಿಂಗ್ ಆಗಿದ್ರೆ ಅಲ್ಲೆಲ್ಲ ಹೋಗ್ತಾ ಇದ್ದೀವಿ. ನಾನು ಹೋಗ್ತಾ ಇದ್ದೆ, ಅವರು ಶಿಷ್ಯನಾಗಿದ್ದೆ. ಇವತ್ತು ಕರ್ನಾಟಕದಲ್ಲಿ ರಕ್ಷಣಾ ವೇದಿಕೆ ಎಲ್ಲಿ ಕರ್ನಾಟಕದಲ್ಲಿ ಎಲ್ಲ ಆಗಲಿ ಸ್ವಲ್ಪ ಕನ್ನಡಕ್ಕೆ ತೊಂದರೆ ಆದರೆ ಅಲ್ಲಿ ಹೋಗಿ ನಿಂತ್ಕೊಳ್ಳೋದು ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ. ಇವತ್ತು ಹೇಳ್ಬೇಕಂದ್ರೆ ಅಲ್ಲಿ ಇರೋದ್ರಿಂದ ಎಲ್ಲ ಯಾವ ರಾಜಕೀಯ ಪಕ್ಷ ಆಗಲಿ ಯಾರು ಮುಖ್ಯಮಂತ್ರಿ ಆಗಲಿ ಎಲ್ಲರೂ ರಕ್ಷಣಾ ವೇದಿಕೆಯನ್ನು ಗೌರವಿಸ್ತಾರೆ. ಇವತ್ತು ಅವ್ರು ಬಂದಿದ್ದಾರಪ್ಪ, ಅವ್ರದ್ದೇನು ಪ್ರಾಬ್ಲಮ್ ಸಾಲ್ವ್ ಮಾಡೋದು ಕರ್ನಾಟಕದಲ್ಲಿ. ಇವತ್ತು ನೋಡಿ ಕನ್ನಡದ ಬಗ್ಗೆ ದುಬೈನಲ್ಲಿ ಪೇಪರ್ನಲ್ಲಿ ನೋಡಿ ದುಬೈನಲ್ಲಿ ಶಾಲೆ ಓಪನ್ ಮಾಡಿದ್ದಾರೆ, ಕನ್ನಡದ ಶಾಲೆ. ಅದಕ್ಕೆ ಪ್ರಧಾನಮಂತ್ರಿಯಾದ ಮೋದಿ ಅವರು ಅಲ್ಲಿ ಹೋಗಿದ್ದಾರೆ. ನಿನ್ನೆ ಪೇಪರಲ್ಲಿ ಬಂದಿದೆ ಸರ್, ಅದು ಕನ್ನಡ ಶಾಲೆಗೆ ಪ್ರಧಾನಮಂತ್ರಿ ಹೋಗಿ ಅಲ್ಲಿ ಇದೇನಪ್ಪ ಇದು ಇಲ್ಲಿ ಶಾಲೆ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಕನ್ನಡ ಶಾಲೆ ಇದೆ ದುಬೈ ದೇಶದಲ್ಲಿ, ಬೇರೆ ದೇಶದಲ್ಲಿ. ಅಲ್ಲಿ ಪ್ರಧಾನಮಂತ್ರಿ ಹೋಗಿ ಅವರೆಲ್ಲ ಧನ್ಯವಾದಗಳು ಹೇಳಿದ್ದಾರೆ. ಆ ಥರ ಕನ್ನಡ ಬೆಳಿಬೇಕು, ಕನ್ನಡ ಉಳಿಸ್ಬೇಕು. ನಾವು ಚಿಕ್ಕಂದಿದ್ದಾಗ ಇದೇ ಶಾಲೆಯಲ್ಲಿ ಓದಿದ್ದು. ನಾವು ರಾಜ್ಯೋತ್ಸವ ಮಾಡಬೇಕಾದ್ರೆ ಎಷ್ಟು ಅಡಚಣೆ ಬರ್ತಾ ಇತ್ತು, ತುಂಬ ಅಡಚಣೆ. ಕೋಲಾರ KGF ಹೋದ್ರೆ ಅಲ್ಲಿ ಅಡಚಣೆ ಬರ್ತಾ ಇತ್ತು. ಅದೆಲ್ಲ ಫೇಸ್ ಮಾಡಿ ಎಲ್ಲರೂ ಗುರುಶಾಂತಪ್ಪ ಇದ್ರು, ಅರವಿಂದ್ ಕಟ್ಟಿದ್ರು, ಹನುಮಂತದಾಸ್ ಡಾಕ್ಟರ್ ಇದ್ರು, ಇವರೆಲ್ಲ ಇದ್ರು. ಅವರೆಲ್ಲ ಮುಂದೆ ಬರ್ತಾ ಇದ್ರು. ಹನುಮಂತದಾಸ್ ರಾಜ್ಯೋತ್ಸವ ದಿವಸ ಹನುಮಂತದಾಸ್ ಒಬ್ಬರೇ ತಾಗಿಟ್ಕೊಂಡು ಮುಂದೆ ಹೋಗೋದು. ಅವ್ರ ಹಿಂದೆ ನಾವು ಹೋಗ್ತಾ ಇದ್ವಿ. ಗೀತಾ ರೋಡ್ ಅವ್ರಿಗೆ ಎಷ್ಟು ಜನ ಇರ್ತಾ ಇದ್ವಿ ನಾವು, ಒಂದು 10 ಜನ. ಆದರೆ ನಾನೊಬ್ಬ ರಾಮಶಾಸ್ತ್ರಿಗಳು, ಅರವಿಂದ್ ಕಟ್ಟಿ, ವಿಶ್ವನಾಥ್ ಶಾಸ್ತ್ರಿ, ಅವರೆಲ್ಲ ಇದ್ವಿ. ಅವ್ರ ಜೊತೆ ನಾವು ಹೋಗ್ತಾ ಇದ್ವಿ. ಗೀತಾ ರೋಡ್ನಿಂದ ಪಿಕ್ಚರ್ ರೋಡ್ಗೆ ಆಗ ಬರ್ತಾ ಇದ್ವಿ. ಈ ಥರ ಅವತ್ತಿಂದ ಇವತ್ತವರೆಗೂ ನಾವು ಕನ್ನಡಕ್ಕೆ ಯಾವಾಗಲೂ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ಅದು ಹುಡುಗರಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಈ ಶಾಲೆಯಲ್ಲಿ ಓದಿರೋರು ಎಲ್ಲೆಲ್ಲೋ ಇದ್ದಾರೆ, ಎಷ್ಟೋ ಪೋಸ್ಟಲ್ಲಿದ್ದಾರೆ. ಈ ಹುಡುಗರು ನಾಳೆ ದಿವಸ ಏನಾಗ್ತಾರೆ, ಯಾವ ಲೆವೆಲ್ಗೆ ಹೋಗ್ತಾರೆ ಅಂತ ಯಾರು ಹೇಳೋಕ್ಕಾಗೋದಿಲ್ಲ. ಎಲ್ಲರೂ ಕೆಳಗಡೆಯಿಂದ ಮೇಲ್ಗಡೆ ಬಂದಿರೋದೆ ನಕ್ಷತ್ರಗಳು. ಇವರು ಚೆನ್ನಾಗಿ ಓದಿ ಮುಂದೆ ಬರ್ಬೇಕನ್ನೋದು ನಮ್ಮ ಊರಿನ ಎಲ್ರಿಗೂ ಆಸೆ ಇದೆ. ಅದಕ್ಕೆ ಪ್ರೋತ್ಸಾಹ ಮಾಡೋಕ್ಕೆ ರಕ್ಷಣಾ ವೇದಿಕೆಯವರು ಬಂದಿದ್ದಾರೆ. ಅವ್ರಿಗೆ ನಾವು ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ರಕ್ಷಣಾ ವೇದಿಕೆಯವರು ಪುಸ್ತಕ ಬರ್ತಾರೆ, ಸಮನ ಬರ್ತಿದ್ದಾರೆ, ಯಾರೋ ಬರ್ತಾರೆ, ಪುಸ್ತಕ ಕಟ್ಟಿ ಹೋಗ್ತಿರ್ತಾರೆ. ಆದರೆ ಇವತ್ತು ಹಾಗಾಗಿಲ್ಲ. ಇವೆಲ್ಲ ಇಷ್ಟು ವಿಜೃಂಭಣೆ ಕಾರ್ಯಕ್ರಮ ಅಂತ ನನಗೆ ಖಂಡಿತ ಗೊತ್ತಿಲ್ಲ. ಬೆಳಗ್ಗೆ ನಾನು ಶಾಲೆಯೊಳಗೆ ಬಂದಾಗ ಮೇಲಿಂದಲೇ ನನಗೆ ಗೊತ್ತಾಗಿದ್ದು. ಬಹಳಷ್ಟು ಕಾರ್ಯಕ್ರಮ ಚೆನ್ನಾಗಿತ್ತು. ಆಮೇಲೆ ಕಾರ್ಯಕ್ರಮ ಹೋದಾಗ ಎಷ್ಟೊಂದು ಕಿವಿ ಮಾತುಗಳು ಹಿರಿಯರಿಂದ ಸಿಕ್ತಂದ್ರೆ ಇವತ್ತು ಬಹಳ ಸುದೀನ ಅಂತ ನನಗೆ ಅನ್ನಿಸ್ತಾ ಇದೆ. ನನಗೆ ನಮ್ಮ ಸಾರ್ ಅವರು ಇವೆಲ್ಲ ಸೃಜನಶೀಲ ಬರವಣಿಗೆ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಪ್ರಿಪೇರ್ ಆಗಬೇಕು ಅಂತ ನಿರಂತರವಾಗಿ ಓದೋದು ಕಲಿಬೇಕಂದ್ರೆ ಯಾವ ರೀತಿ ಮಾತಾಡಬೇಕು ಅಂತ, ಕನ್ನಡವನ್ನು ಪ್ರೀತಿ ಮಾಡೋದು ಯಾವ ರೀತಿ, ಮತ್ತೆ ಕುವೆಂಪು ಅವರ ಬಗ್ಗೆ, ಮತ್ತೆ ನಮ್ಮ ಮೇಡಮ್ ಅವರು ಎಷ್ಟು ಮಾಡ್ತಾ ಇದ್ದೀವಿ. ಎಲ್ಲರೂ ಚೆನ್ನಾಗಿ ನೆಕ್ಸ್ಟ್
ಇಲ್ಲ ಸರ್ ಇನ್ನು ಸ್ವಲ್ಪ